ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಈ ರೀತಿ ಕೆಂಪು ಹರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪಿಂದ ಹಸಿ ಮಸಾಲೆ ಹುಳಿ ಅಂತ ಮಾಡ್ತಾಯಿದ್ರು. ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ನಮಗೆ ಬಡಿಸ್ತಾ ಇದ್ರು. ತುಂಬ ರುಚಿ ಅನ್ನಿಸ್ತಾ ಇತ್ತು, ಮಾಡೋದಕ್ಕೆ ಸುಲಭ. ಏನಿದು ಹಸಿ ಮಸಾಲೆ ಅಂತ ನೋಡೋಣ ಬನ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಟ್ಟಷ್ಟು ಕೆಂಪು ಹರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪನ್ನು ಆರಿಸಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿ ಒಂದು ಕುಕ್ಕರಲ್ಲಿ ತಗೊಳ್ಬೇಕು. ಆನಂತರ ಇದಕ್ಕೆ 1 ಚಮಚದಷ್ಟು ಉಪ್ಪು ಮತ್ತು ಅಗತ್ಯ ಇದ್ದಷ್ಟು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಾನು 1 ಕಪ್ ಅಂದರೆ 1/4 ಲೀಟ್ರಷ್ಟು ನೀರನ್ನು ಈಗ ಹಾಕಿದೆ. ಸೊಪ್ಪು ಎಳೆದಾಗಿದ್ದರೆ ಹಾಗೆ ಬೇಯಿಸ್ಬೋದು, ಬೇಗ ಬೆಂದು ಬಿಡುತ್ತೆ. ಇಲ್ಲ ಅಂದರೆ 1 ಚಿಕ್ಕ ವಿಸಿಲ್ ಮಾಡಿದ್ರೂ ಸಾಕಾಗುತ್ತೆ. ನೋಡಿ, ಹೀಗೆ ಮೆತ್ತಗೆ ಬೆಂದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಇದಕ್ಕೆ ಕೊಬ್ಬರಿ ಬಳಸೋದಕ್ಕಾಗಲ್ಲ, ಒಣ ಕೊಬ್ಬರಿ ಆಗೋದಿಲ್ಲ, ಹಸಿ ತೆಂಗಿನ ತುರಿನೇ ಬಳಸಬೇಕು. ಆನಂತರ 1 ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, ಈ 3 ಪದಾರ್ಥಗಳನ್ನು ತಗೋಬೇಕು. ಹಾಗೆಯೇ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಯಿತಾ. 1 ಚಮಚ ತೊಳೆದಿರೋ ಅಕ್ಕಿ ಏನು ನೆನೆಸೋದು ಬೇಡ. ಇಲ್ಲಿ ನೀವು ಗಮನಿಸಿರೋ ಹಾಗೆ ನಾನು ಯಾವುದನ್ನು ಹುರಿಲಿಲ್ಲ, ಹಸಿಯಾಗೆ ಹಾಕಿರೋದು, ಇದಕ್ಕೆ ಹಸಿ ಮಸಾಲೆ ಹುಳಿ ಅಂತ ಕರೀತಾರೆ. ಆನಂತರ ಅಗತ್ಯ ಇದ್ದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು ಬಳಸ್ತಾ ಇರೋದು ಅಗರೋ ಪರ್ಸ್ನಲ್ ಬ್ಲೆಂಡರು. ಈ ರೀತಿ ಸ್ವಲ್ಪ ಸ್ವಲ್ಪ ಮಸಾಲೆಗೆ ನನಗೆ ಅದು ಉಪಯೋಗ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಬಿ ಆದಮೇಲೆ ಬೇಯಿಸಿರೋ ಸೊಪ್ಪಿನ ಜೊತೆ ಅದನ್ನು ಹಾಕಿ ಅಗತ್ಯ ಇದ್ದಷ್ಟು ನೀರನ್ನು ಸೇರಿಸಿ, ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಬೇಕು. ನಾವು ಸೊಪ್ಪು ಬೇಯುವಾಗ ಉಪ್ಪು ಹಾಕಿದ್ವಿ, ಅದನ್ನು ನೋಡಿಕೊಂಡು ಹಾಕಿ. ಹಾಗೆಯೇ ಈ ಹುಳಿ ಅಥವಾ ಈ ಸಾಂಬಾರಿಗೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಉಪ್ಪು ಹುಳಿ ಎರಡೇ ಹಾಕಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಹೀಗೆ ಮಚ್ಚಿ ಇದನ್ನು ಈಗ ಕುದಿಸ್ಬೇಕು. ನಾವು ರುಬ್ಬೋಷ್ಟೊತ್ತಿಗೆ ಅಕ್ಕಿ ಹಾಕಿರ್ತೀವಲ್ಲ, ಹಾಗಾಗಿ ಆಗಾಗ ಸ್ವಲ್ಪ ಮಚ್ಚುತ್ತಾ ಕುದಿಸ್ಬೇಕು. ಇಲ್ಲ ಅಂದರೆ ತಳದಲ್ಲಿ ಅಕ್ಕಿ ಹಿಡ್ಕೊಂಡಂಗೆ ಆಗ್ಬೋದು, ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ 1-2 ನಿಮಿಷ ಕುದಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವನ್ನು ಬಳಸ್ಕೊಂಡು ಒಂದು ಒಗ್ಗರಣೆನ ಕೊಡಬೇಕು. ಇಷ್ಟು ಮಾಡಿದರೆ ಹಸಿ ಮಸಾಲೆ ಹುಳಿ ಅಥವಾ ಹರಿವೆ ಸೊಪ್ಪಿನ ಹಸಿ ಮಸಾಲೆ ಸಾಂಬಾರು ತಯಾರಾಗುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ಬಡಿಸಿ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಬೆಣ್ಣೆ ಬದಲಾಗಿ ತುಪ್ಪನ ಹಾಕ್ತಾ ಇದ್ದೀನಿ. ಮಾಡಿ ನೋಡಿ ನೀವು, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.